Thank you so much, dear brothers and sisters, once again for coming back on the second day. ಮತ್ತೊಂದು ಆವರ್ತಿ ಎರಡನೇ ದಿನದಂದು ಬಂದಿರತಕ್ಕಂಥ ಎಲ್ಲ ಪ್ರಿಯ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. May God speak to all of us today and revive us. See that Bangalore should be blessed because of us. ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಈ ರೀತಿಯಾಗಿ ನಾವು ನಮ್ಮ ಈ ನಗರವು ಆಶೀರ್ವದಿಸಲ್ಪಡುವುದು ನಮ್ಮ ಮೂಲಕವಾಗಿ ಎಂಬುದನ್ನು ನಾವು ದೇವರಲ್ಲಿ ಕಾದಿದ್ದು ನೋಡೋಣ. For your kind information, we want to tell all the sessions are recorded. ನಿಮ್ಮ ಮಾಹಿತಿಗಾಗಿ ಹೇಳಿಕೊಳ್ಳುತ್ತೇನೆ, ಇಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಇದು ರೆಕಾರ್ಡ್ ಆಗಿದೆ, ವಿಡಿಯೋಗ್ರಾಫ್ ಆಗಿದೆ. So please, in the tea break, try to contact our brother Roosvin. ಚಹಾ ಸಮಯದಲ್ಲಿ ಸಹೋದರ ಪಾಸ್ಟರ್ ರೋಸ್ವಿನ್ ಅವರನ್ನು ಸಂಧಿಸಿರಿ. Find out the details of the YouTube channel and try to see that all the sessions you must re-listen. ನೀವೇನೆಲ್ಲ ಕಲಿತರೋ ಅದನ್ನು ಮತ್ತೊಂದು ಆವರ್ತಿ ಕಲಿಯುವುದಕ್ಕೆ ಪುನಃ ಕೇಳುವುದಕ್ಕೆ ಅದು ಸಹಾಯವಾಗುತ್ತದೆ. Don't think that these sessions will be understood very easily. ನಾವು ಈಗ ನಿಮಗೆ ಕಲಿಸಿಕೊಡತಕ್ಕಂಥ ಕಾರ್ಯಗಳು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಒಂದೇ ಸಲ ಎಂಬುದಾಗಿ ತಿಳಿಯಬೇಡಿರಿ. We need to listen, re-listen, then only until you understand it. ಕೆಲವೊಂದು ಸಮಯದಲ್ಲಿ ನಾವು ಮತ್ತೆ ಮತ್ತೆ ಪುನಃ ಕೇಳುತ್ತಿರುವಾಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. My sincere request to you, please take down notes there from our brother and note down the points that you need to understand. ನಾನು ಮತ್ತೊಂದು ವಿಷಯವನ್ನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮಗೆ ಬರೆಯುವುದಕ್ಕೆ ಬೇಕಾದಂಥ ನೋಟ್ ಪುಸ್ತಕ ಹಿಂದೆ ಇದೆ, ಅಲ್ಲಿಂದ ನೀವು ತೆಗೆದುಕೊಂಡು ಅದರಲ್ಲಿಯೂ ಗುರುತಿಸಿಕೊಳ್ಳಬಹುದು. Now I will tell today how a person can be transformed. ಹೇಗೆ ಒಬ್ಬ ವ್ಯಕ್ತಿಯು ಮಾರ್ಪಾಟು ಹೊಂದಬಹುದು, ಪರಿವರ್ತನೆಗೊಳ್ಳಬಹುದು ಎಂಬ ವಿಷಯವಾಗಿ ನಾನು ಮಾತನಾಡಲಿದ್ದೇನೆ. I mean, in which circumstances generally a person will be transformed. ಯಾವ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯು ಪರಿವರ್ತನೆಗೊಳ್ಳುವನು? Listen to me carefully. ಬಹಳ ಎಚ್ಚರಿಕೆಯಿಂದ ಗಮನಿಸಿ. How many want to get transformed? ಎಷ್ಟು ಜನರಿಗೆ ಪರಿವರ್ತನೆಗೊಳ್ಳಬೇಕೆಂಬ ಆಶೆ ಇದೆ? Can I see your hands, sir? ನಿಮ್ಮ ಕೈಗಳನ್ನು ನೋಡಬಹುದೇ? Is there anybody who says that I am already transformed, sir? No need of transformation. ಈಗ ಇಲ್ಲಿ ಯಾರಾದರೆ ಸರ್ ನಾನು ಈಗಾಗಲೇ ಪರಿವರ್ತನೆಗೊಂಡಿದ್ದೇನೆ, ನನಗೆ ಯಾವುದೇ ವಿಧವಾದ ಪರಿವರ್ತನೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವವರು ಇಲ್ಲಿದ್ದೀರಾ? Everybody needs to be transformed. ಪ್ರತಿಯೊಬ್ಬರು ಪರಿವರ್ತನೆಗೊಳ್ಳಬೇಕಾಗಲಿದೆ. This is a systematic study of a person's how do they get transformed. ಒಬ್ಬ ವ್ಯಕ್ತಿಯು ಯಾವ ರೀತಿಯಾಗಿ ಕ್ರಮವಾಗಿ ಪರಿವರ್ತನೆಗೊಳ್ಳಬೇಕೆಂಬುದಾಗಿ ನಾವು ಕ್ರಮವಾಗಿ ಬೋಧಿಸುತ್ತಿದ್ದೇವೆ. Number 1. ಮೊದಲನೇದಾಗಿ, please write down. ದಯವಿಟ್ಟು ಬರೆದಿಟ್ಟುಕೊಳ್ಳಿರಿ. If you hurt enough, you will definitely change. If you hurt enough. ನೀವು ನಿಮ್ಮನ್ನು ಎಷ್ಟಾಗಿ ನೋಯಿಸಿಕೊಳ್ಳುತ್ತೀರೋ ಅಷ್ಟಾಗಿ ನೀವು ಪರಿವರ್ತನೆಗೊಳ್ಳುವಿರಿ. All of you please repeat in Kannada. Once again I am telling you, if you hurt enough, you will be definitely changed. ನೀವು ಎಷ್ಟಾಗಿ ನಿಮ್ಮನ್ನು ನೋವಿಸಿ ಅಥವಾ ಬಾಧಿಸಿಕೊಳ್ಳುತ್ತೀರೋ, ನೀವು ಎಷ್ಟಾಗಿ ನೀವು ನೋವಿಸಿ ಭಾವಿಸಿಕೊಳ್ಳುತ್ತೀರೋ. No. What I want is enough. I want hurt enough. Enough is correct. ಹರ್ಟ್ ಸಾಕಷ್ಟು. Maximum. That's what I want. Please. ಎಷ್ಟಾಗಿ ಅಂದರೆ ಸಾಕಷ್ಟು ನಿಮ್ಮನ್ನು ನೀವು ಬಾಧಿಸಿ ನೋವಿಸಿಕೊಳ್ಳುತ್ತೀರೋ. That means a person will be transformed if he got hurt enough. ಅಂದರೆ ಒಬ್ಬ ವ್ಯಕ್ತಿಯು maximum limit reached. ಸಾಕಷ್ಟು ಅಂದರೆ ಮಿತಿ ಇಲ್ಲದಷ್ಟು ತನ್ನನ್ನು ಬಾಧಿಸಿಕೊಳ್ಳುತ್ತಾನೋ, definitely he will change. ಆ ವ್ಯಕ್ತಿ ನಿಜವಾಗಿಯೂ ಪರಿವರ್ತನೆ ಹೊಂದುವನು. Now I want to know, in the Bible you tell me somebody who got changed like this. ನೀವು ಈಗ ನನಗೆ ಹೇಳಿರಿ, ಸತ್ಯವೇದದಲ್ಲಿ ಯಾವ ವ್ಯಕ್ತಿ ಅಷ್ಟಾಗಿ ತನ್ನನ್ನು ಬಾಧಿಸಿಕೊಂಡು ನೋವಿಸಿಕೊಂಡು ಪರಿವರ್ತನೆಗೊಂಡನು? ಪಾಸ್ಟರ್ ಹೇಳ್ತಾ ಇದ್ದಾರೆ ಯೋಬನೆಂಬುದಾಗಿ. Please tell. I want to just know. ಅಪೊಸ್ತಲ ಪಾಲ್ ಎಂಬುದಾಗಿ ಹೇಳುತ್ತಿದ್ದಾರೆ. ಪೌಲ, ಯೋನ ಎಂಬುದಾಗಿ ಹೇಳುತ್ತಿದ್ದಾರೆ. Do you think that Jonah changed? Not so much. ಯೋನ ಅಷ್ಟಾಗಿ ಬದಲಾಗಿದ್ದವನಾಗಿ ಕಾಣಲ್ಪಡಲಿಲ್ಲ. Anybody?
Jabez. Okay, Jabez also ಯಾಬೇಜನು somewhat nearest answer is getting. ಯಾಬೇಜನೆಂಬುದಾಗಿ But ಹೇಳುತ್ತಿದ್ದಾರೆ. somebody is there whose story is more famous. No. I'm giving clue. Old Testament, Genesis chapter. Joseph, No? No? Daniel, Think about. It starts with J. Joseph, Jacob, correct. Jacob, ಯಾಕೋಬನು. Always remember. ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. Please remember the story of Jacob. ಯಾಕೋಬನ ಕಥೆಯನ್ನು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. In order to get the blessing ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ from his father, ತನ್ನ ತಂದೆಯಿಂದ what did he do? ಅವನೇನು ಮಾಡಿದ? Tell sir. His mother tricked him to wear some skin of an animal and go and act as elder brother. Yes. ಅವನ ತಾಯಿಯು ಇವನು ಯಾವ ರೀತಿಯಾಗಿ ತನ್ನನ್ನು ಮಾರ್ಪಡಿಸಿಕೊಳ್ಳಬೇಕೆಂದರೆ ಇನ್ನೊಂದು ಪ್ರಾಣಿಯ ರೀತಿಯಲ್ಲಿರುವ ಒಂದು ವಸ್ತ್ರವನ್ನು, ಅಂದರೆ ಕೂದಲೆಲ್ಲ ಇರಬೇಕೆಂಬುದಾಗಿ ಅದನ್ನು ಧರಿಸಿಕೊಂಡು ಬೇರೊಬ್ಬನಂತೆ ಅಭಿನಯಿಸಿಕೊಂಡು ಹೋಗಬೇಕಾಗಿತ್ತು. His mother is a wrong mentor. ಅವನ ತಾಯಿಯು ತಪ್ಪಾದ ತರಬೇತುದಾರ್ತಿಯಾಗಿದ್ದಳು. So one of our vision is to raise mentoring mothers for the cities. That is also another project we have. ನಮಗೆ ಇನ್ನೊಂದು ಕಾರ್ಯಕ್ರಮವಿದೆ. ಅದೇನೆಂದರೆ ನಮ್ಮ ನಗರಕ್ಕೆಂದು ಸರಿಯಾದ ಒಂದು ತಾಯಿಯನ್ನು ಸಹ ನಾವು ಉತ್ಪತ್ತಿ ಮಾಡಬೇಕು, ಕರೆತರಬೇಕು. Because of her wrong mentoring, Mr. Jacob paid heavy price. ಈ ಯಾಕೋಬನಾದವನು ತಪ್ಪಾದ ರೀತಿಯಲ್ಲಿ ತಪ್ಪಾದ ಕಾರ್ಯಗಳನ್ನು ಕಲಿತು ತಪ್ಪಾದ ತರಬೇತಿ ಹೊಂದಿದರ ನಿಮಿತ್ತವಾಗಿ ಅವನು ಬಹು ಕಷ್ಟಕ್ಕೊಳಗಾದನು. Correct? Yes. I will tell now. ನಾನು ಹೇಳುತ್ತೇನೆ ಈಗ. When he go to the father asked him, Isaac asked him, what is your name? ತಂದೆಯು ಈ ಯಾಕೋಬನ ತನ್ನ ತಂದೆಯ ಬಳಿ ಹೋದಾಗ ಅವನ ತಂದೆ ಅವನನ್ನು ನೋಡಿ ಕೇಳಿದನು, ನಿನ್ನ ಹೆಸರೇನಪ್ಪ? Please see the reference. I think it is Genesis chapter 27 verse number 22. ನೋಡಿರಿ, ಅದು ಆದಿಕಾಂಡ 27:22. 27ನೇ ಅಧ್ಯಾಯ 22ನೇ ವಾಕ್ಯದಲ್ಲಿದೆ. and Jacob went near unto Isaac his father, and he felt him, and said, the voice is Jacob's voice, but the hands are the hands of Esau. Kannada. ಯಾಕೋಬನು ಹತ್ತಿರಕ್ಕೆ ಬಂದಾಗ ತಂದೆ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಆದರೆ ಕೈ ಏಸಾವನ ಕೈ ಎಂದುಕೊಂಡನು. When Jacob was going to the father got a doubt. What doubt? ಯಾಕೋಬನು ತಂದೆಯ ಬಳಿಗೆ ಹೋದಾಗ ತಂದೆಗೆ ಈಸಾವನಿಗೆ ಒಂದು ಸಂಶಯ ತೋರಿತು. Please tell me what doubt? ಯಾವ ಸಂಶಯ, ಎಂತಹ ಒಂದು ಸಂದೇಹ? Whether he is See, really see. a Esau. No, check up there. ಓದಿ ನೋಡಿರಿ ಮತ್ತೊಂದಾವರ್ತಿ. Voice is like Jacob. ಏತಕ್ಕೆ ಈ ಸ್ವರವು ಯಾಕೋಬನಂತಿದೆ? Voice is like Jacob. ಈ ಸ್ವರವು ಯಾಕೋಬನ ಹಾಗಿದೆಯಲ್ಲ. But if I touch, it is like Jeshaw. ಆದರೆ ನಾನು ಮುಟ್ಟಿ ನೋಡುವಾಗ ಅದು ಏಸಾವ ತಾನೇ. Listen to me carefully. ಬಹಳ ಎಚ್ಚರಿಕೆಯಿಂದ ಗಮನಿಸಿ. Important point I'm telling you. ಬಹಳ ಮುಖ್ಯವಾದ ಕಾರ್ಯ ನಾನು ಹೇಳುತ್ತಿದ್ದೇನೆ. Yesterday also I told you, please forgive me. ನಿನ್ನೆಯೂ ನಾನು ಹೇಳಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. In the church, if you listen to the voice of the pastors, leaders and all the elders, ಸಭೆಯಲ್ಲಿ ನೀವು ಸಭಾಪಾಲಕರು ಹೇಳುವುದು, ಆತ್ಮಿಕ ನಾಯಕರುಗಳು ಹೇಳುವುದನ್ನು ನೀವು ಗಮನಿಸಿದರೆ, the voice of all of us is
like a very big man of God, very big women of God, how much big devotion they have, how much faith they have. That means our voice indicates that we are a very, 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 very high people spiritually. ಎಲ್ಲರ ಸ್ವರವು ಅಂದರೆ ಪಾಸ್ಟರ್ ಆ ಸ್ವರವು ಇಲ್ಲಿಂದ ಪ್ರಸಂಗ ಪೀಠದಿಂದ ಬರತಕ್ಕಂಥ ಆ ಶಬ್ದವು ಸ್ವರವು ಹೇಗಿರುತ್ತದೆಂದರೆ, ಓ ಇವರು ನಿಜವಾಗಿಯೂ ದೇವರ ಸೇವಕರು ತಾನೇ, ಒಳ್ಳೆ ದೇವರ ಮನುಷ್ಯ ಎಂಬಂತೆ ಅದು ಅಷ್ಟಾಗಿ ಇವರು ಅಷ್ಟೊಂದು ಆತ್ಮೀಕರೆನಿಸುವಂತೆ ಈ ಸ್ವರವು ಕಾಣಿಸುತ್ತದೆ. But if they come to our places of residence, our offices, our business and try to inquire about us, whether the same devotion that is listened in the churches and ministries is being observed or not is the check-up point. ಆದರೆ ಈ ಪ್ರವಚನ ಪೀಠದಿಂದ ಪ್ರಸಂಗಿಸಿದಂಥ ವ್ಯಕ್ತಿಗಳ ವಾಸ ಸ್ಥಳಗಳಲ್ಲಿ ಹೋಗಿ ಅವರನ್ನು ನೋಡುವಾಗ ಇದೇ ಸ್ವರದ ಹಾಗೆ ಅವರಿದ್ದಾರೆಯೇ ಎಂಬುದಾಗಿ ನೋಡುವಾಗ ಅದೊಂದು ಪ್ರಶ್ನೆಯೇ ಸರಿ. How many of you are understanding? ಎಷ್ಟು ಜನಕ್ಕೆ ಇದು ಅರ್ಥವಾಗುತ್ತಿದೆ? Do you understand, sir? ಸರ್, ನಿಮ್ಗೆ ಅರ್ಥವಾಗ್ತೈತಾ? Please stand up, sir. Tell. So ದಯವಿಟ್ಟು that I want to just ಎದ್ದು check up whether you understood or not. Camera, please. ಸರ್, ನಿಮ್ಗೆ ಅರ್ಥವಾಗೈತಾ ಇಲ್ವಾ ಅಂತ ನಾನು ಸ್ವಲ್ಪ Whatever I ನೋಡಕ್ಕೆ told, ಇಷ್ಟಪಡ್ತೀನಿ. whatever you understood, you tell. Yes. ನಿಮ್ಗೆ ಏನು ಅರ್ಥವಾಗಿದೆ ಅಂತ ಹೇಳಿ ಸರ್. Yes. Tell in mic. Yeah. Where will come, sir? Let it take it. Yeah, take it. Yeah. Very good. If all extra mic is there, brother, any extra mic is there, ask them to see that for the audience. Regardless anything possibility. Yeah. Otherwise, we will give this mic. Yes, sir. When the person preaches the same thing, when he comes out to visit the people or wherever in the office, that's the time whatever the voice and whatever the action it was told, the same thing we cannot see when we personally meet them. So that difference, yeah. Do you understand, my dear brothers and sisters? I'm not here to criticize anybody. Let us examine. ನಾನು ಯಾರನ್ನು ವಿಮರ್ಶಿಸುವುದಕ್ಕಾಗಿ ಇಲ್ಲಿ ಬಂದಿಲ್ಲ, ಬದಲಾಗಿ ನಮ್ಮನ್ನು ನಾವೇ ಸ್ವಲ್ಪ ಪರಿಶೀಲಿಸಿ ನೋಡಿಕೊಳ್ಳೋಣ. The voice in the churches is very, very high, spiritual, so much hangama within the church, singing, praising, everything. But when the people come to our residences, our colony, our families, our working places, when they inquire about our lives, is the same voice is being felt or not? ಸಭೆಯಲ್ಲಿರುವಾಗ ಹಾಡುವ ರೀತಿಯಾಗಬಹುದು, ಪ್ರಸಂಗಿಸುವ ರೀತಿಯಾಗಬಹುದು, ಪ್ರಾರ್ಥನೆ ಮಾಡುವ ರೀತಿಯಾಗಬಹುದು, ಅದು ಎಂತಹ ಒಂದು ಅಭಿನಯವಾಗಿರುತ್ತದೆಂದರೆ ಅಷ್ಟಾಗಿ ಇವರು ಆತ್ಮಿಕ ವ್ಯಕ್ತಿಗಳೆಂಬುದಾಗಿ ತೋರಿಸುವಂತಾಗಿರುತ್ತದೆ. ಆದರೆ ತಮ್ಮ ವಾಸ ಸ್ಥಳಗಳಲ್ಲಿ ಅವರು ಹೋಗುವಾಗ ಈ ಅಭಿನಯ ಅಲ್ಲಿ ಕಾಣಿಸುವುದಿಲ್ಲ. Jacob was like that earlier. ಈ ಒಬ್ಬ ಯಾಕೋಬನು ಸಹ ಪ್ರಾರಂಭದಲ್ಲಿ ಹಾಗೆಯೇ ಇದ್ದ. Correct or not? ಸರಿಯೇ ಅಲ್ಲವೇ? He deceived his father to get the blessing. ಅವನು ಆಶೀರ್ವಾದವನ್ನು ಹೊಂದುವಂತೆ ತನ್ನ ತಂದೆಯನ್ನು ಮೋಸ ಮಾಡಿದವನು. Correct? ಅಲ್ಲವೇ? That means in deceiving he is only in LKG standard. ಅವನು ಮೋಸ ಮಾಡುತ್ತಿದ್ದಾನೆಂದರೆ ಅವನು ಈಗ ತಾನೇ LKG ಯಲ್ಲಿ ಇದ್ದಾನಷ್ಟೇ. What did I say? ನಾನೇನಂತ ಹೇಳ್ದೆ? Tell sir. What did I say, sir? In deceiving, he just learning the deceiving. So he is at which level? ಇವನು ಮೋಸ ಮಾಡುವುದನ್ನು ಕಲಿತಿದ್ದಾನೆಂದರೆ ಆತ್ಮಿಕ ರೀತಿಯನ್ನು ನೋಡುವಾಗ ಏನು ತೋರಿಸ್ತದೆ? ಈ ಚಿಕ್ಕ ಪುಟಾಣಿ ಮಕ್ಕಳಿರತಕ್ಕಂತ ತರಗತಿಯಲ್ಲಿದ್ದಾನೆ. Which level? ಯಾವ ಲೆವೆಲ್? LKG level only. LKG ಲೆವೆಲ್ ಅದು. But ಆದರೆ after that, ಅದಾದ ನಂತರ he went to whom? Where did he go after that? ಅವನು ಎಲ್ಲಿ ಹೋದನು? His uncle's house. What is the name? Laban. ತನ್ನ ಮಾವನಾದ ಲಾಬಾನನ ಮನೆಗೆ ಹೋದನು. Correct or not? ಸರಿಯೇ ಅಲ್ಲವೇ? Yes or no, sir? ಸರಿ ಅಲ್ಲವೇ? Please talk to me. Don't just be silent. ದಯವಿಟ್ಟು ನನ್ನೊಂದಿಗೆ ಮಾತನಾಡಿ ಸುಮ್ಮನಿರಬಾರದು ನೀವು. The one who is learning LKG in the deceiving has been sent to a person called Laban, who is in which standard in deceiving?
ಈ LKGಯಲ್ಲಿ ಇದ್ದುಕೊಂಡು ಒಬ್ಬ ಮೋಸ ಮಾಡುವುದನ್ನು ಮಾತ್ರವೇ ಕಲಿತಿದ್ದರೆ ತನ್ನ ಮಾವನಾದ ಲಾಬನ ಮನೆಯಲ್ಲಿ ಹೋಗಿ ಇವನು ಈಗ ಯಾವ ಅಂತಸ್ತಲ್ಲಿ ಹೋಗಿ ಏನನ್ನು ಕಲಿತಿರಬಹುದು, ಯಾವ ಮಟ್ಟದಲ್ಲಿ Please tell. ಹೇಳಿರಿ. He is in PhD standard. ಈಗ ಇವನು PhD ಡಾಕ್ಟರೇಟ್ ಮಟ್ಟದಲ್ಲಿದ್ದಾನೆ, Correct. ಅಲ್ಲವೇ? Jacob loved one girl, ಈ ಯಾಕೋಬನು ಒಂದು ಹುಡುಗಿಯನ್ನು ಪ್ರೇಮಿಸಿದ, but Laban gave another girl. ಆದರೆ ಪ್ರೇಮಿಸಿದ ಹುಡುಗಿ ಇವನಿಗೆ ಲಾಭಾನ್ ಕೊಡಲಿಲ್ಲ, ಬೇರೊಂದು ಹುಡುಗಿನ ಕೊಟ್ಟು ಬಿಟ್ಟ. What did he say? ಅವನೇನು ಹೇಳಿದ್ದ? In our culture, ನಮ್ಮ ಸಂಸ್ಕೃತಿಯ ಪ್ರಕಾರ buy one get two free. ಒಂದು ತೆಗೆದುಕೊಂಡರೆ ಎರಡು ಉಚಿತ. We cannot give the second daughter unless and until you marry the first one. ನೀನು ಮೊದಲನೇ ಹುಡುಗಿಯನ್ನು ಮದುವೆ ಆಗದಿದ್ದರೆ ಈ ಎರಡನೇ ಹುಡುಗಿಯನ್ನು ಕಟ್ಟಿಕೊಡಲಾಗುವುದಿಲ್ಲ. Do you understand what I'm saying? ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆಯೇ? He did very, very troublesome or hard work, so much hard work, and he paid very heavy price for 21 years. 21 ವರ್ಷಗಳು ಬಹಳವಾಗಿ ಕಷ್ಟಪಟ್ಟು ಅಷ್ಟಾಗಿ ಅದಕ್ಕೆ ಅವನು ಬೆಲೆ ಕಟ್ಟಿದ. At that time when he went to Bethel, then God spoke to him, what is your name? ಆ ಸಮಯದಲ್ಲಿ ಇವನು ಬೆತ್ತೇಲ್ಗೆ ಹೋದಾಗ ಅಲ್ಲಿ ದೇವರು ಇವನ ತಂದೆ ಕೇಳಿದ ಹಾಗೆ ತಂದೆಯಾದ ದೇವರು ಕೇಳಿದನು, ನಿನ್ನ ಹೆಸರೇನಪ್ಪ ಅಂತ. Before 21 years when his father asked him what is your name, he told what? Esau. 21 ವರ್ಷದ ಮುಂಚೆ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅವನು ಹೇಳಿದ್ದು ಏಸಾವ ಅಂತ ಹೇಳ್ದ. But after 21 years at the Bethel, when God asked him what is your name, he is telling my name is Jacob. 21 ವರ್ಷ ಆದಮೇಲೆ ದೇವರು ಕೇಳ್ತಾ ಇದ್ದಾನೆ, ನಿನ್ನ ಹೆಸರೇನು ಹೇಳು ಎಂದು. ನನ್ನ ಹೆಸರು ಯಾಕೋಬ ಅಂತ ಹೇಳ್ತಿದ್ದಾನೆ. Why did he say like that? ಯಾಕೆ ಅವಾಗ ಹಾಗೆ ಹೇಳಿದ್ದು? You tell me. ನೀವು ಹೇಳಿರಿ. Yes, you are talking very good. Please talk. My question was, when his father asked, he told Esau. When God is asking, he is telling his name Jacob. What happened in between? ಯಾಕೋಬನ ತಂದೆ